ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದವರೇ, ಒಳ್ಳೆಯ ಒಂದು ಪ್ರಾರ್ಥನೆ ಇರುವ, ದೇವರ ಅನುಗ್ರಹ ಇರುವ ದಿನವಾಗಲಿ ಎಂದು ಹಾರೈಸುತ್ತೇನೆ. ಸಂತೋಷವಾಗಿರಿ, ಕಾರಣ ನಾವು ದೇವರಲ್ಲಿ ಆಶ್ರಯಿಸಿದ್ದೀವಿ. ದೇವರ ವಾಕ್ಯದಲ್ಲಿ ಜೀವನವನ್ನು ಆರಂಭಿಸುತ್ತಾ ಇದ್ದೇವೆ. ಆ ವಾಕ್ಯದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸುತ್ತಿದ್ದೇವೆ. ಇದು ಒಂದು ಅನುಗ್ರಹವಾಗಿದೆ. ಪ್ರಭುವೇ, ಈ ವಾಕ್ಯವನ್ನು ಆಲಿಸುವ ಈ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಈ ಕುಟುಂಬದ ಎಲ್ಲಾ ಸದಸ್ಯರಿಗಾಗಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲರನ್ನು ಶಕ್ತವಾಗಿ ಅನುಗ್ರಹಿಸಲಿ, ಸಹಾಯ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮ್ಮ ವಿಶ್ವಾಸ ಹೆಚ್ಚಿಸಲಿ. ದೇವರ ಅನುಗ್ರಹದಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಲಿ. ನಾವು ಪ್ರಾರ್ಥನೆಯಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ಪ್ರವಾದಿ ಎಜೆಕೀಲನ ಗ್ರಂಥ 37ನೇ ಅಧ್ಯಾಯ 11ನೇ ವಾಕ್ಯವನ್ನು ಆಲಿಸೋಣ. ಆಮೇಲೆ ಸರ್ವೇಶ್ವರ ನನಗೆ ಹೀಗೆ ಹೇಳಿದರು, ನರಪುತ್ರನೇ, ಈ ಎಲುಬುಗಳೇ ಇಸ್ರಾಯೇಲಿನ ಪೂರ್ಣ ವಂಶ. ಇಗೋ, ಆ ವಂಶೀಯರು ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆ ಹಾಳಾಯಿತು, ನಾವು ಬುಡನಾಶವಾದೆವು ಎಂದುಕೊಳ್ಳುತ್ತಿದ್ದಾರೆ. ಪ್ರಿಯರೇ, ನಾವು ಆಲಿಸಿದ ಈ ಅವಸ್ಥೆಯಲ್ಲಿ ಇರುವವರು ನಾವಾಗಿದ್ದೇವೆ. ನಾವು ತೀರಾ ಆಗದೆ ಸೋತು ಹೋದ್ವಿ, ಸೋಲನ್ನು ಅನುಭವಿಸುತ್ತಿದ್ದೇವೆ. ನಮ್ಮನ್ನು ಸಹಾಯ ಮಾಡಲು ಯಾರೂ ಸಹ ಇಲ್ಲವಲ್ಲ. ಈ ವಾಕ್ಯದಲ್ಲಿ ಆಲಿಸಿದು ನನ್ನ ಅನುಭವವಾಗಿದೆ, ನನ್ನ ಜೀವನದ ಅನುಭವವಾಗಿದೆ, ನನ್ನ ಅವಸ್ಥೆಯಾಗಿದೆ. ದೇವರೇ, ನನ್ನ ಅವಸ್ಥೆ ಸಹ ಹೀಗೆ ಆಗಿದೆ ಸ್ವಾಮಿ. ಎಲುಬು ತರ ಒಣಗಿ ಹೋಗಿದೆ, ಜೀವಿಸಲು ಆಸಕ್ತಿ ಇಲ್ಲದ ತರ, ನಿರೀಕ್ಷೆ ಎಲ್ಲ ನಷ್ಟವಾಯಿತು. ಸ್ವಲ್ಪ ಸಹ ಸಂತೋಷವಿಲ್ಲವಲ್ಲ, ಸಮಾಧಾನವಿಲ್ಲವಲ್ಲ. ಹೀಗೆ ಆಗಿದೆಯಾ ಪ್ರಿಯರೇ ನಿಮ್ಮ ಅವಸ್ಥೆ? ಹೀಗೆ ಒಂದು ಅವಸ್ಥೆಯಲ್ಲಿ ನೀವು ಅನುಭವಿಸುತ್ತಿದ್ದೀರಾ? ಪ್ರಿಯರೇ, ಈ ಅವಸ್ಥೆಯಲ್ಲಿ ಇರುವವರಿಗೆ ಆಗಿದೆ ಈ ದೇವರ ವಾಕ್ಯ. ಎಜೆಕೀಲನ ಗ್ರಂಥ 37ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಆ ವಾಕ್ಯವನ್ನು ಆಲಿಸೋಣ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಜನರೇ, ನೋಡಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿನಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ನಾಡಿಗೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿನಿಂದ ನಿಮ್ಮನ್ನು ಎಬ್ಬಿಸಿದ್ದಾಗ ನಾನೇ ಸರ್ವೇಶ್ವರ ಎಂದು ನಿಮಗೆ ದೃಢವಾಗುವುದು. ಪ್ರಿಯರೇ, ನಿನ್ನ ಅವಸ್ಥೆ ಎಷ್ಟು ಹೀನ ಸ್ಥಿತಿಯಲ್ಲಿ ಆದರೂ ಆ ಅವಸ್ಥೆಯಿಂದ ದೇವರು ನಿನ್ನನ್ನು ಹೊರಗೆ ತೆಗೆದುಕೊಂಡು ಬರುತ್ತಾರೆ ಎಂದು ಇದರ ಅರ್ಥ. ಹಾಲೆಲೂಯ. ಇದು ನಮ್ಮ ಒಬ್ಬೊಬ್ಬರ ಹತ್ತಿರ ದೇವರು ಹೇಳಿದ ಮಾತು ಆಗಿದೆ. ಇಂದು ನೀನು ಆಗಿರುವ ಯಾವುದೇ ಅವಸ್ಥೆಯಾಗಿರಲಿ, ಅಲ್ಲಿಂದ ನಿನ್ನನ್ನು ದೇವರು ಹೊರಗೆ ಕರೆತರುತ್ತಾರೆ. ಪ್ರವಾದಿ ಎಜೆಕೀಲನ ಹತ್ತಿರ ದೇವರು ಹೇಳುತ್ತಾರೆ, ಅವರ ಅವಸ್ಥೆಯಿಂದ ದೇವರು ಹೊರ ಕರೆತರುತ್ತಾರೆ ಎಂದು. ಇದರ ತರ ದೇವರು ಹೇಳಿದ್ದು ಹಾಗೆ ಈ ವಾಕ್ಯವನ್ನು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರತಿನಿತ್ಯವೂ ನಿಮ್ಮ ಹತ್ತಿರ ಹೇಳುವುದು, ನಿಮ್ಮ ಕುಗ್ಗಿದ ಅವಸ್ಥೆಯಿಂದ ನಿಮ್ಮನ್ನು ಹೊರತಂದು ನಿಮ್ಮನ್ನು ಅಭಿವೃದ್ಧಿಗೊಳಿಸುತ್ತಾರೆ. ನೆನ್ನೆಗಳಲ್ಲಿ ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ನುಡಿದವರು, ನಿಮ್ಮ ಬಗ್ಗೆ ಕೆಟ್ಟದ್ದಾಗಿ ಹೇಳಿದವರು, ನಿಮ್ಮನ್ನು ಕೆಟ್ಟದ್ದಾಗಿ ನೋಡಿದವರು ಆಶ್ಚರ್ಯವಾಗಿ ಅವರು ನೋಡುವ ಹಾಗೆ ದೇವರು ನಿನ್ನನ್ನು ಉನ್ನತಕ್ಕೆ ಏರಿಸುತ್ತಾರೆ. ಹಾಲೆಲೂಯ. ನನ್ನ ಈ ಅವಸ್ಥೆಯಿಂದ ಯಾರು ನನ್ನ ಕಾಪಾಡುತ್ತಾರೆ? ಯಾರು ನನ್ನ ಬಿಡಿಸುತ್ತಾರೆ? ಯಾರು ನನ್ನ ಹೊರತರುತ್ತಾರೆ? ಯಾರು ನನಗೆ ಸಹಾಯ ಮಾಡುತ್ತಾರೆ? ಪ್ರಿಯರೇ, ಇಗೋ, ದೇವರ ಕರ ನಿನಗಾಗಿ ಚಲಿಸಲು ಪ್ರಾರಂಭಿಸಿದೆ. ಹಾಲೆಲೂಯ. ಈ ವಾಕ್ಯ ನೀವು ಆಲಿಸುವುದು, ವಿಶ್ವಾಸಿಸುವುದು ನಿನ್ನ ಈಗಿನ ಅವಸ್ಥೆಯಿಂದ ಬಿಡುಗಡೆ ನೀಡಲು ಸಾಧ್ಯವಾಗುತ್ತದೆ.
ಅದಕ್ಕಾಗಿದೆ ದೇವರ ವಾಕ್ಯವು ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ಪ್ರತಿನಿತ್ಯ ಆಲಿಸುವುದು. ಹಾಲೆಲೂಯ. ಮನನೊಂದವರನ್ನು ಅನೇಕರು ಇದ್ದಾರೆ, ಒಂಟಿತನ ಅನುಭವಿಸುವವರು ಅನೇಕರಿದ್ದಾರೆ, ನನಗೆ ಯಾರು ಇಲ್ಲವಲ್ಲ ದೇವರೇ ಎಂದು ಯೋಚಿಸುವವರು ಅನೇಕರಿದ್ದಾರೆ. ಪ್ರಿಯರೇ, ನಿನಗೆ ದೇವರು ಇದ್ದಾರೆ. ನಿನಗೆ ಸಹಾಯ ಮಾಡಲು ನಿನ್ನ ಜೊತೆ ಯಾವಾಗಲೂ ಇರುವ ದೇವರು ನಿನಗೆ ಇದ್ದಾರೆ. ಆ ದೇವರು ನಿನ್ನನ್ನು ಉನ್ನತಕ್ಕೆ ಏರಿಸುತ್ತಾರೆ, ಅದ್ಭುತವಾಗಿ ಪರಿಪಾಲಿಸುತ್ತಾರೆ. ನಿನ್ನ ಆರೋಗ್ಯದಿಂದ, ಐಶ್ವರ್ಯದಿಂದ ಪುನಃ ತುಂಬಿಸಿ ನಿನ್ನನ್ನು ಹೊಸ ಜೀವನವನ್ನು ನೀಡುತ್ತಾರೆ. ನಿನ್ನ ಸಮಸ್ಯೆಯಿಂದ ಬಿಡುಗಡೆ ಆಗುತ್ತದೆ, ರೋಗಗಳು ಸೌಖ್ಯವಾಗುತ್ತದೆ, ನಿನ್ನ ಭವಿಷ್ಯದ ಆತಂಕಗಳು ದೂರ ಆಗುತ್ತದೆ, ನಿನ್ನ ಹಣಕಾಸಿನ ಸಮಸ್ಯೆಯಿಂದ ಬಿಡುಗಡೆಯಾಗುತ್ತದೆ, ನಿನ್ನ ಎಲ್ಲಾ ಸಮಸ್ಯೆಗಳು ಬಿಡುಗಡೆ ಸಿಗುತ್ತದೆ. ಪ್ರಿಯರೇ, ನಿನ್ನ ಜೊತೆ ಸರ್ವಶಕ್ತರಾದ ದೇವರಿದ್ದಾರೆ. ಆ ದೇವರು ನಿನ್ನನ್ನು ಅದ್ಭುತವಾಗಿ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ, ಅದ್ಭುತವಾಗಿ ಪರಿಪಾಲಿಸುತ್ತಾರೆ. ಹಾಲೆಲೂಯ. ನಮಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.